ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅನ್ಫಾರ್ಚುನೇಟ್ಲಿ ಅದು ವಾಯ್ಸ್ ಬಂದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಹೆಣ್ಮಕ್ಳು ವಿತ್ ಗಂಡ್ಮಕ್ಳು ಇಬ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ಬಂದಿದ್ದೇನೆ. ಯಾಕಂದರೆ ಯಾವಾಗಲೂ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಆಗಲಿ ಎಲ್ಲನೂ ಈ ನಡುವೆ ಹೆಣ್ಮಕ್ಳಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನಾನಿವತ್ತು ಇಬ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ಬಂದಿದ್ದೇನೆ. ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇನ್ನು ಯಾರ್ಯಾರು ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಇನ್ನೊಂದೇನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ. ಇವಾಗ ನೋಡಿ, ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಇಂಥ ಸ್ಕೀಮ್ಸ್ಗಳೆಲ್ಲ ಬಿಟ್ಟರೆ, ಆಮೇಲೆ ಮೇನ್ ಥೀಮ್ ಬಂದುಬಿಟ್ಟು ರೇಷನ್ ಕಾರ್ಡ್ ಅಂತೂ ಇವಾಗ ಅಧ್ವಾನ ಎದ್ದೋಗಿದೆ. ರೇಷನ್ ಕಾರ್ಡ್ಗಂತೂ ಟ್ರೆಂಡ್ ಆಗೋಗಿದೆ. ಇವಾಗ ಎಲ್ಲೋದ್ರಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅದ್ರ ಬಗ್ಗೆನೂ ನಾನು ಮಾಹಿತಿ ಆವಾಗ ಕೊಡ್ತಾನೆ ಇರ್ತೀನಿ. ಸೊ ಪ್ಲೀಸ್ ನೀವೇನು ಮಾಡಿ ಅಂತಂದರೆ, ನನ್ನ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಗೊತ್ತಾ, ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟು ವೀಡಿಯೋಸ್ನ ನೋಡ್ಬೋದು. ನೋಟಿಫಿಕೇಷನ್ ಬಂದ ತಕ್ಷಣ ನನಗೂ ಅದೇ ಆಸೆ ಇರುತ್ತೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ಫಸ್ಟ್ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಪ್ಲೀಸ್ ಅಂತ ಹೇಳ್ತಾ ಇರ್ತೀನಿ. ಓಕೆನಾ? ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟು ಇವಾಗ ನೋಡಿ, ನಾನು ನಿಮಗೆ ಹೇಳ್ತೀನಿ ಫೆಸಿಲಿಟೀಸ್ ಏನೇನು ಬಿಟ್ಟಿದ್ದಾರೆ ಅಂತ. ಇವಾಗ ನೋಡಿ, ಏನಪ್ಪ ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಲೋನ್ಗಳು ಬಿಟ್ಟಿದ್ದಾರೆ. ತುಂಬ ಫೆಸಿಲಿಟೀಸ್ ಬಿಟ್ಟಿದ್ದಾರೆ. ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ. ತುಂಬ ಜನಕ್ಕೆ ತುಂಬ ಗೊತ್ತಿಲ್ಲ. ಸೊ ನಾನಿವಾಗ ಹೇಳ್ತಾ ಇದ್ದೀನಿ ನೋಡಿ, ತುಂಬ ಗಂಡು ಮಕ್ಕಳಿಗೆ ತುಂಬ ಏನಿರುತ್ತೆ ಅಂತಂದರೆ, ಬರೀ ಹೆಣ್ಮಕ್ಳಿಗೆ ಇದೆ ಇವಾಗ ಫೆಸಿಲಿಟೀಸ್ ಎಲ್ಲ ಅಂತ ತುಂಬ ಇದು ಮಾಡ್ತಾ ಇರ್ತಾರೆ. ಸೊ ಇವಾಗ ಲೋನ್ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಸಬ್ಸಿಡಿ ಲೋನು ಇದು 1 ಲಕ್ಷ ಬಿಟ್ಟಿದ್ದಾರೆ. ಸೊ ನೀವು 50,000 ಮಾತ್ರ ಪೇ ಮಾಡಬೇಕು, 50,000 ಮನ್ನಾ ಆಗುತ್ತೆ. ಸೊ ಅಂಥ ಲೋನ್ ಬಿಟ್ಟಿದ್ದಾರೆ. ಮತ್ತು ಗಾಡಿ ಲೋನ್ ಬಿಟ್ಟಿದ್ದಾರೆ. 3 ಲಕ್ಷ ಕೊಟ್ಟರೆ 1.5 ಲಕ್ಷ ಸಬ್ಸಿಡಿ, 1.5 ಲಕ್ಷ ನಿಮಗೆ ಮನ್ನಾ ಆಗುತ್ತೆ. ಮತ್ತು ಉದ್ಯೋಗಿನಿ ಲೋನ್ ಅಂತ ಬಿಟ್ಟಿದ್ದಾರೆ. ಇದು 20ನೇ ತಾರೀಕುವರೆಗೂ ಮಾತ್ರ ಲಾಸ್ಟು. ನೀವೆಲ್ಲ ಹೋಗಿ ಅಪ್ಲೈ ಮಾಡ್ಕೋಬೇಕು. ಇವತ್ತೇ ಲಾಸ್ಟ್ ಡೇಟು ಅಂತ ಹೇಳ್ಬೋದು. ಇನ್ನೂ 5 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ನಮಗೆ ನಾಳೆ ಗೊತ್ತಾಗುತ್ತೆ. ಸೊ 20ನೇ ತಾರೀಕುವರೆಗೂ ಅಂತ ಮಾತ್ರ ಹೇಳಿದರು. ಸೊ ಉದ್ಯೋಗಿನಿ ಲೋನ್ ಅಂತ ಇದು 3 ಲಕ್ಷ ಕೊಡ್ತಾರೆ, 1.5 ಲಕ್ಷ ಮನ್ನಾ, 1.5 ಲಕ್ಷ ನಿಮಗೆ ಇದು ಮಾಡ್ಕೋಬೋದು. ತುಂಬ ಫೆಸಿಲಿಟೀಸ್ ಬಿಟ್ಟಿದ್ದಾರೆ. ಹೇಳಬೇಕು ಅಂದರೆ ನಿಜ, ಅಷ್ಟೊಂದು ಇವಾಗ ನಾವು ಬಡ್ಡಿ ಕಟ್ತೀವಿ. ಬಡ್ಡಿ ದುಡ್ಡಿಗೆ ಹೋದರೆ ನಮಗೆ 10% ಬಡ್ಡಿ, 5% ಬಡ್ಡಿ ಅಂತ ಎಲ್ಲ ಬರುತ್ತೆ. ಇದು ಬಡ್ಡಿನೇ ಇರಲ್ಲ ನಿಮಗೆ. ಇಂಥದಕ್ಕೆಲ್ಲ ಯಾರು ಜನಗಳು ಹೋಗಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ. ಅಯ್ಯೋ ಬಿಡು ಬರುತ್ತೋ ಇಲ್ವೋ, ಯಾಕಂದರೆ ಜನಗಳಿಗೆ ಬಡ್ಡಿ ಕಟ್ಟೋ ಶೋಕಿ ಜಾಸ್ತಿ ಇರುತ್ತೆ ತುಂಬಾ. ಸೊ ಹಾಗಾಗಿ ಪ್ಲೀಸ್ ನಾನು ರೆಕಮೆಂಡ್ ಮಾಡ್ತೀನಿ, ಇಂಥ ಲೋನ್ಗಳೆಲ್ಲ ನೀವು ಬಡವ್ರಿಗೆ ಅಂತಲೇ ಮಾಡಿರೋದು. ಸೊ ಬಡವರೇ ಇಂಥದ್ದೆಲ್ಲ ಫೆಸಿಲಿಟಿ ತೊಗೋಬೇಕು ಅಂತ ನಾನು ತುಂಬಾ ಆಸೆ ಪಡ್ತಾ ಇರ್ತೀನಿ. ಯಾಕಂದರೆ ಇದು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆಯಿಂದನೇ ಬರ್ತಾ ಇರೋದು ಇದು ಲೋನ್ಗಳೆಲ್ಲ, ಸಬ್ಸಿಡಿ ಲೋನ್ ಅದು ಇದೆಲ್ಲ. ಸೊ ಹಾಗಾಗಿ ನಿಮಗೆ ಬಿಡ್ತಾರೆ ಇವಾಗ. ಸೊ ಹಂಗಾಗಿ ನಿಮಗೆ ಬಿಟ್ಟಿದ್ದಾರೆ, ನೀವು ಅಪ್ಲೈ ಮಾಡ್ಕೊಳ್ಳಿ ಹೋಗಿ. ಆಮೇಲೆ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಒಂದು ಫೋಟೋ ಮತ್ತು ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು. ಒಂದೊಂದು ಲೋನ್ಗೆ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದೆ, ಒಂದೊಂದು ಲೋನ್ಗೆ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇಲ್ಲ. ಹೆಣ್ಮಕ್ಳು ಉದ್ಯೋಗಿನಿ ಲೋನ್ಗೆ ರೆಸಿಡೆನ್ಸಿ ಸರ್ಟಿಫಿಕೇಟು ಕೇಳ್ತಾ ಇದೆ. ತುಂಬಾ ಫೆಸಿಲಿಟೀಸ್ ಇದೆ. ನಿಜ, ನೀವು ಹೋಗಿ ಅಪ್ಲೈ ಮಾಡ್ಕೋಬೇಕು ಅಷ್ಟೇ. ಇದು ಎಲ್ಲೂ ಅಂತಂದರೆ ನಿಮಗೆ ಬೆಂಗಳೂರು 1ನಲ್ಲಿ ಮಾತ್ರ ಇಲ್ಲ. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಮತ್ತು ಬಾಪೂಜಿ ಸೇವಾ ಕೇಂದ್ರದಲ್ಲಿಲ್ಲ. ಬೆಂಗಳೂರು 1, ಕರ್ನಾಟಕ 1, CSC ಸೆಂಟರು ಮತ್ತು ಗ್ರಾಮ 1 ಇಷ್ಟರಲ್ಲಿ ಮಾತ್ರ ನಿಮಗೆ ಬಿಟ್ಟಿದ್ದಾರೆ.
ನೀವು ಹೋಗಿ ಸ್ವಲ್ಪ ನೀವು ಇವಾಗ ಕಷ್ಟಪಟ್ಟರೆ ನಿಮಗೆ ಒಂದು ಬಿಸ್ನೆಸ್ ಮಾಡೋಕ್ಕೆ ಆಗಲಿ, ಯಾವುದೇ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕಾಗಲಿ, ಬಿಸ್ನೆಸ್ ಮಾಡೋಕ್ಕಾಗಲಿ, ಸುಮ್ಮನೆ ಯಾರು ಮನೇಲಿ ಕೂತ್ಕೊಂಡ್ರೆ ನಮಗೆ ದುಡ್ಡು ಬೇಕು ಅಂತಂದರೆ ಯಾರೂ ಕೊಡಲ್ಲ. ಇವಾಗ ದುಡ್ಡು ಅಂದರೆ ಹೆಂಗಾಗಿದೆ ಅಂದರೆ ದುಡ್ಡಿದ್ರೆ ದೊಡ್ಡಪ್ಪ ಅಂತ ಹೇಳ್ತಾರಲ್ವ, ಅದೇ ದುಡ್ಡಿದ್ರೇ ಎಲ್ಲರೂ ನಮಸ್ಕಾರ ಹೊಡಿತಾರೆ, ಇಲ್ಲಾಂದರೆ ಯಾರೂ ಹೊಡಿಯಲ್ಲ ಗುರು. ಸೊ ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ ಇಂಥ ಲೋನ್ಗಳೆಲ್ಲ ನೀವು ಫೆಸಿಲಿಟೀಸ್ ತೊಗೊಂಡು ಪ್ರತಿಯೊಂದಕ್ಕೂ ಇದಕ್ಕೂ ದುಡ್ಡು ಅಂದರೆ ದುಡ್ಡು ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ನಲ್ಲಿ. ದುಡ್ಡು ಅಂದರೆ ಒಂದು ಪಾರ್ಟ್ ಆಫ್ ಲೈಫ್ ಅಂತಾರಲ್ಲ. ಸೊ ಹಂಗೆ ದುಡ್ಡಿಲ್ಲ ಅಂದರೆ ಏನು ಜೀವನ ಮಾಡೋಕ್ಕೆ ಆಗಲ್ಲ. ನಮಗೆ ಒಂದು ರೂಪಾಯಿನೂ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ನಾವು ಮುಂದೆ ಬರಬೇಕು, ನಾವು ಶ್ರೀಮಂತರಾಗಬೇಕು, ನಾವು ಅಂತ ನಾವು ಇದು ಮಾಡಬೇಕು ಅಂದರೆ ಇಂಥ ಲೋನ್ಗಳೆಲ್ಲ ನಾವು ತೊಗೊಳ್ಳೇಬೇಕು. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದುಡ್ಡು ಅಂತ ಹೆಂಗಿರುತ್ತೆ ಅಂದರೆ, ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿರುತ್ತೆ ಗೊತ್ತಾ, ಅದು ತುಂಬ ವರ್ಸ್ಟ್ ಫ್ಯಾಮಿಲಿ ಇರುತ್ತೆ. ತುಂಬ ಭಿಕ್ಷುಕರ ಥರ ಇರಬೇಕು, ಇಲ್ಲಾಂದರೆ ರಿಚ್ ಫ್ಯಾಮಿಲಿ ಇರಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ವರ್ಸ್ಟ್ ಫ್ಯಾಮಿಲಿ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ಇರುತ್ತೆ. ನಾನು ಅನುಭವಿಸ್ತಾ ಇದ್ದೀನಿ ನೋಡಿ. ಸೊ ಹಂಗಿರುತ್ತೆ. ಸೊ ಹಂಗಾಗಿ ಯಾರು ಈ ಪಾಡು ಬಾಳೋದು ಬೇಡ. ಎಲ್ಲರೂ ರಿಚ್ ಇರಬೇಕು, ಎಲ್ಲರ ಹತ್ರನೂ ದುಡ್ಡಿರಬೇಕು ಅಂತ ಹಾಗಂತ ನಾವು ಎಲ್ಲರೂ ಶ್ರೀಮಂತರಾಗೋಕ್ಕಾಗಲ್ಲ. ಬಟ್ ನಾವು ದೇವರು ಕೊಡ್ತಾ ಇದ್ದಾನೆ, ದೇವರು ನಮ್ಮಂಥವ್ರಿಗೆ ಬಿಡ್ತಾ ಇದ್ದಾನೆ, ಇದು ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ನಮ್ಮಂಥವ್ರಿಗೆ ಬಿಡ್ತಾ ಇದ್ದಾರೆ ಅಂತಂದರೆ ಅದು ಟೋಟಲಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಯಾವಾಗಲೂ. ಏನು ಇಷ್ಟೊಂದು ಮಾತಾಡ್ತಾರೆ ಅಂತ ಅನ್ಬೇಡಿ, ಬಟ್ ನಿಮಗೆಲ್ಲ ಯೂಸ್ ಆಗಲಿ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಯಾವಾಗಲೂ. ಸೊ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ತಲಾಂತರಗಳಿಂದ ಬಂದಿರೋ ಲೋನ್ಗಳಿದು, ಇದು ಯಾವುದು ಮೋಸ ಇರಲ್ಲ. ನಾನು ವಿಶ್ವಕರ್ಮ ಬಗ್ಗೆ ಹೇಳಲ್ಲ, ಯಾಕಂದರೆ ಅದು ಇನ್ನೂವರೆಗೂ ಸಿಂಗಲ್ ಪರ್ಸನ್ಸ್ಗೂ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಈ ಲೋನ್ಗಳೆಲ್ಲ ತುಂಬ ಜನ ತೊಗೊಂಡಿದ್ದಾರೆ, ನಮ್ಮ ಆಫೀಸೆಲ್ಲ ಮೇಡಮೇ ತೊಗೊಂಡಿದ್ದಾರೆ. ಈ ಲೋನ್ಗಳು ಹೆಂಗಿರುತ್ತೆ ಅಂತಂದರೆ ನಿಮಗೆ ಮನ್ನಾ ಆದರೂ ಆಗ್ಬೋದು. ಸೊ ಹಾಗಾಗಿ ಇದರೆಲ್ಲ ಫೆಸಿಲಿಟೀಸು ನೀವು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ನಾನು ನೋಡಿ ನೀವೆಲ್ಲ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಕರ್ನಾಟಕ 1, ಬ್ಯಾಂಗ್ಳೂರ್ 1 ಮತ್ತು CSC ಸೆಂಟರ್ ಇಷ್ಟರಲ್ಲೆಲ್ಲ ಬಿಡ್ತಾರೆ. ಸೊ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಗಂಡಸರಿಗೂ ಇದೆ, ಹೆಣ್ಮಕ್ಳಿಗೂ ಇದೆ, ಗಾಡಿಗೂ ಇದೆ, ಟೂ ವೀಲರ್ಗಿದೆ. ಟೂ ವೀಲರ್ಗಂತೂ ಹೆಂಗಿದೆ ಅಂತಂದರೆ ನಿಮಗೆ ವಾಪಸ್ ಕಟ್ಟೋ ಹಾಗೆ ಇಲ್ಲ. ಅದಕ್ಕೆ DL ಇರಬೇಕು, ಗಾಡಿಗೂ DL ಇರಬೇಕು, ಟೂ ವೀಲರ್ಗೂ DL ಇರಬೇಕು. DL ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಒಂದು ಫೋಟೋ, ಇಷ್ಟೆಲ್ಲ ಇರಬೇಕು. ಇಷ್ಟೆಲ್ಲ ಇದ್ದರೆ ನಿಮಗೆ DL ನೀವು ಟೂ ವೀಲರ್ ಗಾಡಿ ಅಪ್ಲೈ ಮಾಡಿದರೆ ವಾಪಸ್ ಕಟ್ಟೋ ಹಾಗೆ ಇಲ್ಲ. ಇದೇನೋ ಬೇರೆ ಲೋನ್ಗಳೆಲ್ಲ ಸಬ್ಸಿಡಿ ಅರ್ಧ ಲೋನ್ ಇದೆ, ಬಟ್ ನಿಮಗೆ ಗಾಡಿ ಲೋನ್ ಮಾತ್ರ ನಿಮಗೆ ವಾಪಸ್ ಕಟ್ಟೋ ಹಾಗೆ ಇಲ್ಲ. ಸೊ ಈ ಲೋನ್ಗಳೆಲ್ಲ ನಾನು ಎಷ್ಟು ಸಾರಿ ಈ ವಿಡಿಯೋದಲ್ಲೇ ಎಷ್ಟು ಸಾರಿ ಹೇಳಿದ್ನೋ, ಪ್ಲೀಸ್ ಹೋಗಿ ಎಲ್ಲರೂ ಈ ಲೋನ್ಗಳದೆಲ್ಲ ಲಾಭ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೋಗಿ ನೀವು ಮನೇಲಿ ಗಂಡ್ಮಕ್ಳು ಬ್ಯುಸಿ ಇದ್ದರೆ ಹೆಣ್ಮಕ್ಳು ಮನೇಲಿರ್ತಾರೆ, ಹೆಣ್ಮಕ್ಳು ಹೋಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಗಂಡ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಅಯ್ಯೋ ನಮ್ಮ ಮನೆಯವ್ರು ಮಾಡಿದ್ರು, ನನ್ನ ತಾಯಿ ಮಾಡಿದ್ಲು, ನಮ್ಮ ಅಕ್ಕ ಮಾಡಿದ್ಲು, ನಮ್ಮ ತಂಗಿ ಮಾಡಿದ್ಲು ಅಂತ ಹೇಳ್ಕೊತಾರೆ. ಸೊ ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟ ಇದೆ, ಅದು ನನಗೆ ಗೊತ್ತು. ಯಾಕಂದರೆ ನಾನು ಅದೇ ಸಿಚುವೇಷನಿಂದ ಬರ್ತಾ ಇರೋದ್ರಿಂದ ನನಗೆ ಗೊತ್ತು. ಅದಕ್ಕೆ ಎಲ್ಲರೂ ಹೋಗಿ ಟೈಮ್ ವೇಸ್ಟ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಮಾತ್ರ ಆದಷ್ಟು ಶೇರ್ ಮಾಡಿ ಎಲ್ರಿಗೂ, ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಇಂಥ ಲೋನ್ಗಳೆಲ್ಲ ಬಿಟ್ಟಿದ್ದಾರೆ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕ್ಯಾಸ್ಟ್ ಇನ್ಕಮ್ ಮಸ್ಟ್ ಆ್ಯಂಡ್ ಶುಡ್, ಕ್ಯಾಸ್ಟ್ ಇನ್ಕಮ್ ಬೇಕೇ ಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಹೊಸ ಕಂಟೆಂಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.